ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಜೊತೆಗೆ ಮಾತಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಅಂತ ಹೇಳಿದ್ರೆ ಈ ರೀಡಿಂಗ್ ನಿಮಗೋಸ್ಕರನೇ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ಮೊದಲು ಯಾರು ಮೆಸೇಜ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನೆನಪಿರಲಿ, ಓಕೆನಾ? ಹಾಗೆ ಇಲ್ಲಿ ಬರುವಂತಹ ಎನರ್ಜಿ ಏನಿದೆ, ನಿಮ್ಮ ಎನರ್ಜಿಗೆ ಹೊಂದಾಣಿಕೆ ಆಗುವಂಥದ್ದನ್ನು ನೀವಿಲ್ಲಿ ಸ್ವೀಕರಿಸಬೇಕು. ಅದರ್ವೈಸ್ ನಿಮಗೆ ಪಡದೇ ಇರುವಂಥ ವಿಷಯಗಳು ಇಲ್ಲಿ ಬರ್ತಾ ಇದೆ, ಆ ಎನರ್ಜಿಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸ್ವೀಕರಿಸುವಂಥ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ನಿಮಗೆ ಯಾವುದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ, ನಿಮಗೆ ಯಾವುದನ್ನು ತಗೊಳ್ಬೇಕಂತ ಅನಿಸ್ತಿದೆ, ನಿಮಗೆ ಯಾವುದು ರೆಸೊನೇಟ್ ಆಗ್ತಾ ಇದೆ ಅದನ್ನು ನೀವು ರಿಸೀವ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಕೆಲವೊಬ್ರು ಅದರಲ್ಲಿ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತೀರಾ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ, ವೆರಿ ಗುಡ್, ಥ್ಯಾಂಕ್ ಯು. ಹಾಗೆಯೇ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಹೆಚ್ಚು 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 ನೀವು ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ, ಪಾಸಿಟಿವ್ ಎನರ್ಜಿನ ನಿಮ್ಮ ಲೈಫಲ್ಲಿ ಮಾಡ್ಕೊಳ್ತೀರಾ, ಓಕೆ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಕೆಲವೊಬ್ರು ಇವತ್ತು ಮಾಡ್ತಾ ಇದ್ದೀರಾ, ಕೆಲವೊಬ್ರು ನಾಳೆ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಯಾರೆಲ್ಲ ಬೇಜಾರಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಅದನ್ನೆಲ್ಲ ಬದಿಗಿಟ್ಟು ಹಬ್ಬನ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ, ಓಕೆ? ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಕಣ್ಮುಚ್ಚಿ ಈಗ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿಯಾಗಿ ಹೇಳಿ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನು ಎನರ್ಜಿ ಬರ್ತಾ ಇದೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಪರ್ಸನ್ ಎನರ್ಜಿ ಏನಿದೆ, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಸೊ ಕ್ಯಾಂಡಲ್ ವ್ಯಾಕ್ಸ್ ಇಲ್ಲಿ ನಿಧಾನವಾಗಿ ಹರಿತಾ ಇರುವಂಥದ್ದು, ಇದರಲ್ಲೊಂದು ಸ್ಪಷ್ಟತೆ ನಿಮಗೆ ಆನ್ಸರ್ ಸಿಗ್ತಾ ಇದೆ. ಈ ಒಂದು ಸಂಪರ್ಕ ಇನ್ನೂ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿಲ್ಲ. ನೋಡ್ಬೋದು, ಕ್ಯಾಂಡಲ್ ಫ್ಲೇಮ್ ಬೀಳೋದಕ್ಕೆ ತುಂಬ ನಿಧಾನ ಆಗ್ತಾ ಇದೆ. ಈ ಸಂಪರ್ಕ ಇನ್ನೂ ಕಂಪ್ಲೀಟಾಗಿ ಎಂಡ್ ಆಗಲಿಲ್ಲ, ಮುಕ್ತಾಯ ಆಗಿಲ್ಲ, ಮುಗ್ದಿಲ್ಲ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಎಸ್, ಇದೆಲ್ಲೋ ಒಂದು ಕಡೆ ಒನ್ ಸೈಡ್ ಲವ್ ಇರಬಹುದು. ಇಲ್ಲಿ ಒನ್ ಸೈಡಿಂದ ಮಾತ್ರ ಪ್ರೀತಿ, ಕೇರ್, ಲವ್, ಟ್ರೂ ಲವ್ ಆ್ಯಂಡ್ ಒಂದು ಮಾತುಕತೆ ಇರ್ಬೋದು, ಕಾಯುವಿಕೆ ಆಗಿರ್ಬೋದು, ಇದೆಲ್ಲ ಒಂದು ಸೈಡಿಂದ ಕಾಣಿಸ್ತಾ ಇದೆ. ಇನ್ನೊಂದು ಸೈಡಲ್ಲಿ ಎಲ್ಲೋ ಒಂದು ಕಡೆ ಟೆನ್ಷನ್ ಆಗಿರುವಂಥದ್ದು, ಭಯದಲ್ಲಿರುವಂಥದ್ದು, ಯಾವುದೋ ಒಂದು ಗೊಂದಲದಲ್ಲಿ, ಯಾವುದೋ ಒಂದು ಸಮಸ್ಯೆಯಲ್ಲಿ, ಫ್ಯಾಮಿಲಿಯ ಸಮಸ್ಯೆಯಲ್ಲಿ, ವೈಯಕ್ತಿಕ ಸಮಸ್ಯೆಯಲ್ಲಿ, ಹಣಕಾಸಿನ ಸಮಸ್ಯೆಯಲ್ಲಿ ಸಿಲ್ಕೊಂಡಿರೋ ಇನ್ನೊಂದು ಎನರ್ಜಿ ಇದೆ ಇಲ್ಲಿ. ಸೊ ಒಂದು ಸೈಡಲ್ಲಿ ತುಂಬ ಪ್ರೀತಿ ಕೊಟ್ಟರೆ ಇನ್ನೊಂದು ಸೈಡಲ್ಲಿ ಆ ಪ್ರೀತಿನ ರಿಸೀವ್ ಮಾಡ್ಕೊಳ್ತಿರೋದು, ಬಟ್ ರಿಟರ್ನ್ ಆಗಿ ಆ ಕಡೆಯಿಂದ ಪ್ರೀತಿ ನಿಮಗೆ ಸಿಗ್ತಾ ಇಲ್ಲ, ಓಕೆ? ಸೊ ಮನಸ್ಸಲ್ಲಿ ಬೇಕಾದಷ್ಟು ಪ್ರೀತಿ ಇದೆ, ಅವ್ರ ಮನಸ್ಸಲ್ಲಿ ಫೀಲಿಂಗಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ಅವರು ತೋರುವಿಕೆಯಲ್ಲಿ ಎಲ್ಲೋ ಒಂದು ಕಡೆ ಟೆನ್ಷನ್ ಇರೋದು, ಸಂಪೂರ್ಣವಾಗಿ ಪ್ರೀತಿನ ತೋರಿಸ್ತಾ ಇಲ್ಲ. ನೋಡ್ಬೋದು, ಅರ್ಧ ಅರ್ಧ ಆಗಿ ಇಲ್ಲಿ ನಿಮಗೆ ಎನರ್ಜಿ ಬರ್ತಾ ಇರುವಂಥದ್ದು, ಓಕೆ? ನಿಮ್ಮ ಪರ್ಸನ್ ಎನರ್ಜಿಯ ಕನೆಕ್ಟ್ ಮಾಡಿದಾಗ ಅವರ ಎನರ್ಜಿಯಲ್ಲಿ ಅವ್ರ ಮನಸ್ಸೊಳಗಡೆನೆ ತುಂಬ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಈ ಪ್ರೀತಿ ಬಗ್ಗೆ. ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದು ತುಂಬ ವರ್ಷಗಳಾಗಿರ್ಬೋದು, ತುಂಬ ದಿನಗಳಾಗಿರ್ಬೋದು, ತಿಂಗಳುಗಳಾಗಿರ್ಬೋದು, ಗಂಟೆಗಳು ಕೂಡ ಆಗಿರಬಹುದು. ರೀಸೆಂಟಾಗಿ ಕೆಲವೊಬ್ರು ಕೂಡ ಜಗಳ ಮಾಡ್ಕೊಂಡಿದ್ದೀರಾ, ಒಂದು 15 days ಅಥವಾ ಒಂದು 15 hours
ಅಥವಾ ಒಂದು 24 ಅವರ್ಸಲ್ಲಿ ಜಗಳ ಮಾಡಿಕೊಂಡು ದೂರ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಾನು ಮೆಸೇಜ್ ಮಾಡಿದರೆ ಅವ್ರು ಏನು ಅಂದ್ಕೊಳ್ತಾರೆ ನನ್ನ ಬಗ್ಗೆ ಅನ್ನೋದು ಅವರಲ್ಲಿ ಗೊಂದಲ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಇಷ್ಟು ದಿನ ಸೈಲೆಂಟಾಗಿ ಮೌನವಾಗಿತ್ತು ಈ ಒಂದು ರಿಲೇಷನ್ಶಿಪ್. ಈಗ ಸಡನ್ನಾಗಿ ನಾನು ಮೆಸೇಜ್ ಮಾಡಿದವ್ರು ಏನು ಅನ್ಕೊಬೋದು ನನ್ನ ಬಗ್ಗೆ, ಏನಾದರೂ ತಪ್ಪಾಗಿ ತಿಳ್ಕೊಳ್ತಾರ, ಅಥವಾ ಈಗ ನಾನು ಮೆಸೇಜ್ ಮಾಡೋದು ಸರಿನಾ, ಈ ಒಂದು ಸಂದರ್ಭದಲ್ಲಿ ಮೆಸೇಜ್ ಮಾಡೋದು ಸರಿನಾ, ಆ ಥರದಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲಾದರೂ ರಿಟರ್ನ್ ಆಗಿ ನೀವು ಇಷ್ಟು ದಿನ ಬಿಟ್ಟು ಈಗ ಯಾಕೆ ಕಾಲ್ ಮಾಡ್ತಿದ್ದೀರಾ, ಈಗ ಯಾಕೆ ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ ನೀವೇನಾದರೂ ಕೇಳಿಬಿಟ್ರೆ ಅನ್ನೋಂಥ ಭಯನೂ ಅವರಲ್ಲಿ ಕಾಡ್ತಾ ಇದೆ. ಓಕೆ, ಸೊ ಇಲ್ಲಿ ಯಾರೆಲ್ಲ ರೀಡಿಂಗ್ನ ನೋಡ್ತಾ ಇರಬಹುದು, ಈ ರೀಡಿಂಗ್ನ ಎಲ್ ಲೆಟರ್, ವಿ ಲೆಟರ್, ಎಸ್ ಲೆಟರ್, ಆರ್ ಲೆಟರ್, ಡಿ, ಸಿ, ಐ, ಬಿ, ಪಿ, ವೈ, ಯು, ಹೆಚ್, ಕೆ, ಎಮ್, ಎನ್. ಓಕೆ, ಈ ಎಲ್ಲ ಲೆಟರ್ಗಳ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಾರ್ಡ್ಸಿಂದ ಏನು ಎನರ್ಜಿ ಬರುತ್ತೆ ಚೆಕ್ ಮಾಡೋಣ. ಓಕೆ, ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಓಕೆ, 10 ಆಫ್ ಫ್ಯಾನ್ಸ್ ಬರ್ತಾ ಇದೆ, ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ, 3 ಆಫ್ ಫ್ಯಾನ್ಸ್ ಬರ್ತಾ ಇದೆ, ಏಸ್ ಆಫ್ ಪೆಂಟಿಕಲ್, ಹ್ಯಾಂಗ್ ಮ್ಯಾನ್. ನೆಕ್ಸ್ಟ್ ಏನು ಬರ್ತಾ ಇದೆ ಎನರ್ಜಿ ಚೆಕ್ ಮಾಡೋಣ. 6 ಆಫ್ ಪೆಂಟಿಕಲ್, 6 ಆಫ್ ಫ್ಯಾನ್ಸ್, ದ ಎಂಟ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್, ದ ವೀಲ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇರುವಂಥದ್ದು. ಓಕೆ, ಸೊ ಎಸ್, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲೂ ಒಂದೇ ಭಾವನೆ ಇವಾಗ ಬರ್ತಾ ಇರುವಂಥದ್ದು. ಕಾರ್ಡ್ಸಲ್ಲಿ ಎನರ್ಜಿ ಬರ್ತಿದೆ, ಇಬ್ಬರ ಭಾವನೆಯಲ್ಲೂ ಒಂದೇ ಥರ. ನೀವು ಮೆಸೇಜ್ ಮಾಡಿದ್ರೆ ಅಥವಾ ಅವ್ರು ಮೆಸೇಜ್ ಮಾಡಿದ್ರೆ, ಅಥವಾ ಅವ್ರು ಕಾಲ್ ಮಾಡಿದ್ರೆ ಅಥವಾ ನೀವು ಕಾಲ್ ಮಾಡಿದ್ರೆ, ಇಬ್ಬರು ಮನಸ್ಸಲ್ಲಿ ಇರೋದು ಮತ್ತೆ ನನ್ನಿಂದ ಎಲ್ಲಾದರೂ ನೋವಾಗ್ಬಿಡುತ್ತಾ, ಮತ್ತೆ ನನ್ನಿಂದ ಅವ್ರ ಜೀವನಕ್ಕೆ ಪ್ರಾಬ್ಲಮ್ ಆಗ್ಬಿಡುತ್ತಾ, ಅಥವಾ ನನ್ನಿಂದ ಮತ್ತೆ ಅವ್ರಿಗೆ ಏನಾದರೂ ಮನಸ್ಸಲ್ಲಿ ನೋವಾಗ್ಬೋದು ಅಥವಾ ಬೇಜಾರಾಗ್ಬೋದು, ಎಲ್ಲಾದರೂ ಮನಸ್ಸು ಡೈವರ್ಟ್ ಆಗಬಹುದು, ಈ ರೀತಿಯಾದಂಥ ಭಾವನೆಗಳು ಇಬ್ಬರಲ್ಲೂ ಕೂಡ ಬರ್ತಾ ಇದೆ. ಸೊ ಈಗ ಹೇಗೋ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಇದೇ ರೀತಿನೇ ಮುಂದುವರಿಲಿ. ನಾನಾಗೆ ಕಾಲ್ ಮಾಡಿ ಮತ್ತೆ ಇದನ್ನ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು ಬೇಡ. ಈ ರೀತಿಯಾಗಿ ನಿಮ್ಮನ್ನು ನೀವೇ ತಡ್ಕೊಳ್ತಿದ್ದೀರಾ, ಆ ಕಡೆ ನಿಮ್ಮ ಪರ್ಸನ್ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಅವರು ತಡ್ಕೊಳ್ತಾ ಇರೋ, ತಡೆ ಹಿಡಿತಾ ಇರುವಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆದರೆ ಇಲ್ಲಿ ಕಾರ್ಡ್ಸಿಂದ ಬರ್ತಿರೋ ಎನರ್ಜಿ ಬಂದು ನಿಮ್ಮ ಪರ್ಸನ್ ಏನಿದ್ದಾರೆ ಮೆಸೇಜ್ ಮಾಡೋದಕ್ಕೆ ತಯಾರಾಗಿದ್ದಾರೆ, ಆದರೆ ಅವರೆಲ್ಲೋ ಒಂದು ಕಡೆ ಒಂದು ಟೈಮಿಂಗಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೈಮಿಂಗಲ್ಲೂ ಕೂಡ ಗೊಂದಲ ಇದೆ, ಯಾವ ಟೈಮಲ್ಲಿ ಮೆಸೇಜ್ ಮಾಡಿದ್ರೆ ಒಳ್ಳೇದು, ಇವಾಗ ನಾನು ಮಾಡಲಾ ಅಥವಾ ನಾಳೆ ಮಾಡಲೋ, ಅಥವಾ ಒಂದು 15 ದಿನ ಬಿಟ್ಟು ಮೆಸೇಜ್ ಮಾಡಲೋ, ಕಾಲ್ ಮಾಡಲೋ, ಈ ರೀತಿಯಾಗಿ ಅವರಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು. ಓಕೆ, ಅವರೆಲ್ಲ ಒಂದು ಕಡೆ ಮನಸ್ಸಲ್ಲಿ ಇಷ್ಟ ಇದ್ರೂ ಕೂಡ, ಮಾತಾಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕಂತ ಮನಸ್ಸಲ್ಲಿ ಇಷ್ಟ ಇದ್ರೂ ಕೂಡ ಅವರು ಟೈಮಿಂಗಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಆ ಟೈಮಿಂಗ್ ಬಗ್ಗೆನೇ ಅವರಿಗೆಲ್ಲ ಒಂದು ಕಡೆ ಗೊಂದಲ ಇರುವಂಥದ್ದು. ಹಾಗಾಗಿ ನಿಮ್ಮ ಪರ್ಸನ್ ಏನು ಮಾಡ್ತಿದ್ದಾರೆ, ಅವರ ಫ್ರೆಂಡ್ ಮುಖಾಂತರವಾಗಿ ನಿಮಗೆ ಮೆಸೇಜ್ ಮಾಡಿಸಿ ನೀವು ಹೇಗಿದ್ದೀರಾ, ಅಥವಾ ಅವರ ಒಂದು ಫೀಲಿಂಗ್ಸ್ಗಳನ್ನ ಅವ್ರ ಫ್ರೆಂಡ್ ಮುಖಾಂತರ ನಿಮಗೆ ಹೇಳಿಸ್ತಾ ಇರುವಂಥದ್ದು, ಮೆಸೇಜ್ ಮುಖಾಂತರ ಹೇಳಿಸ್ತಾ ಇರುವಂಥದ್ದು, ಅಥವಾ ಸ್ಟೇಟಸಲ್ಲಿ ತಿಳಿಸ್ತಾ ಇರುವಂಥದ್ದು, ಅಥವಾ
ಬೇರೆಯವ್ರನ್ನ ನಿಮ್ಮ ಹಿಂದೆ ಫಾಲೋ ಮಾಡೋದಕ್ಕೆ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ, ನೀವೇನಿದ್ದೀರಾ, ಇವಾಗ ಹೇಗಿದೆ, ನಿಮ್ಮ ಜೀವನ ಹೇಗಿದೆ, ಪ್ರತಿಯೊಂದನ್ನು ಕೂಡ ಬೇರೆಯವರ ಮುಖಾಂತರವಾಗಿ ತಿಳ್ಕೊಳ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಧೈರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಎದುರಿಗೆ ಬಂದು ಮೆಸೇಜ್ ಮಾಡೋದಿಕ್ಕಿರ್ಬೋದು ಅಥವಾ ಮಾತಾಡೋದಕ್ಕಾಗಿರ್ಬೋದು, ನಿಮ್ಮ ಪರ್ಸನಿಗೆ ಧೈರ್ಯ ಇಲ್ಲ. ಸೊ ಹಾಗಾಗಿ ಬೇರೆಯವರ ಸಲುವಾಗಿ ಬೇರೆಯವರಿಂದ ನೀವೇನು ಅಂತ ಹೇಳ್ಬಿಟ್ಟು ನಿಮ್ಮ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ತಿದ್ದಾರೆ. ನೋಡ್ಬೋದು ಅದ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಅವರಾಗಿ ಡೈರೆಕ್ಟ್ ಆಗಿ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇಲ್ಲ. ಅವರಾಗಿ ಡೈರೆಕ್ಟ್ ಆಗಿ ಬರೋದಕ್ಕೂ ಅವ್ರಿಗೆಲ್ಲ ಒಂದ್ ಕಡೆ ಈಗೋನು ಇರಬಹುದು ಅಂಡ್ ಇನ್ನೊಂದು ಎನರ್ಜಿ ಬರ್ತಾ ಇದೆ ಅವರಲ್ಲಿ. ಗೊಂದಲ ಇರೋದ್ರಿಂದ ಅಂಡ್ ಭಯ ಇರೋದ್ರಿಂದ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿಯಲ್ಲಿ ಓಕೆ, ಸೊ ಒಂದು ಸ್ಮೂತ್ ಆಗಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಒಂದು ಪಾಸಿಟಿವ್ ಆಗಿರೋ ಎನರ್ಜಿ ಬರ್ತಿದೆ. ನಿಮ್ಮಲ್ಲೂ ಒಂದಷ್ಟು ಗೊಂದಲದ ಎನರ್ಜಿ ಕೂಡ ಬರ್ತಾ ಇದೆ. ನಾನೇ ಫಸ್ಟ್ ಮೆಸೇಜ್ ಮಾಡ್ಲಾ ಅಥವಾ ಇನ್ನೂ ಸ್ವಲ್ಪ ದಿನ ಕಾಯೋಣ, ಅವರಿಂದನೇ ಮೆಸೇಜ್ ಬರ್ಬೋದೇನೋ, ನಾನು ಇನ್ನೊಂದು ಸ್ವಲ್ಪ ದಿನ ಕಾಯ್ತೀನಿ, ವೇಟ್ ಮಾಡ್ತೀನಿ ಅನ್ನೋಂಥ ಎನರ್ಜಿ ನಿಮ್ಮಲ್ಲಿದೆ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಎನರ್ಜಿ ಬರ್ತಿರುವಂಥದ್ದು, ಇಲ್ಲಿ ನೀವು ವೇಟ್ ಮಾಡಿದ್ರು, ನಿಮ್ಮ ಪರ್ಸನ್ ವೇಟ್ ಮಾಡಿದ್ರು, ಯಾರೇ ಇಬ್ಬರಲ್ಲಿ ವೇಟ್ ಮಾಡಿದ್ರು ಕೂಡ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಹೈ ಆಗಿ ಬರ್ತಿರುವಂಥದ್ದು. ಮೊದಲ ಮೆಸೇಜ್ ಏನಿದೆ, ಸ್ಟಾರ್ಟಿಂಗ್ ಮೆಸೇಜ್ ಏನಿದೆ, ಅದು ನಿಮ್ಮ ಪರ್ಸನ್ ಇಂದನೇ ಬರುವಂತ ಎನರ್ಜಿ ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ. 6 ಆಫ್ ಪೆಂಟಿಕಲ್ ಆಗಿರ್ಬೋದು, ದ ವೀಲ್ ಕಾರ್ಡ್ ಆಗಿರ್ಬೋದು. ಇಲ್ಲಿ ನಿಮ್ಮಿಬ್ರು ಮಧ್ಯ ಈ ಒಂದು ಕಾಂಟ್ಯಾಕ್ಟ್ ಮಿಸ್ ಆಗೋದಿಕ್ಕೆ ಅಥವಾ ಈ ಕಾಂಟ್ಯಾಕ್ಟ್ ಸ್ಟಾಪ್ ಆಗೋದಿಕ್ಕೆ ಯಾರೋ ಒಬ್ಬ ವ್ಯಕ್ತಿಯ ಒಂದು ಕೈವಾಡ ಇದರಲ್ಲಿ ಇದೆ. ಸೊ ಅವರೆಲ್ಲೋ ಒಂದ್ ಕಡೆ ಆ ವ್ಯಕ್ತಿಗೋಸ್ಕರ ಭಯಪಟ್ಟು ನಿಮ್ಮ ಹತ್ರ ಅವರು ಮಾತಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮ್ಮ ಎನರ್ಜಿಲಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ, ಈ ಒಂದು ಪ್ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪ್ರೀತಿಗೆ ಯಾರು ಸ್ಟಾರ್ಟಿಂಗ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಅಂಡ್ ತುಂಬಾ ಆ ಪ್ರೀತಿಗೆ ನಾನು ಹೆಲ್ಪ್ ಮಾಡ್ತೀನಿ, ನಿಮ್ಮಿಬ್ರು ಜೊತೆಗೆ ನಾನು ಇರ್ತೀನಿ, ನಿಮಗೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬಂದು ಅವರಿಂದನೇ ಎಲ್ಲ ಒಂದ್ ಕಡೆ ನಿಮಗೆ ಮೋಸ ಆಗಿದೆ. ನಿಮ್ಮಿಬ್ರಿಗೂ ಕೂಡ ನಿಮ್ ಬಗ್ಗೆ ಅವ್ರ ಹತ್ರ ಏನೋ ಹೇಳಿ, ಅವ್ರ ಬಗ್ಗೆ ನಿಮ್ಮ ಹತ್ರ ಏನೋ ಹೇಳಿ ನಿಮ್ಮಿಬ್ರಿಗೂ ಒಂದು ತಂದು ಹಾಕುವಂತ ಕೆಲಸನ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮಿಬ್ರು ಮಧ್ಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಆ ಕಾಂಟ್ಯಾಕ್ಟ್ ಅನ್ನೋದು ಮಿಸ್ ಆಗಿದೆ, ತಪ್ಪು ಹೋಗಿದೆ. ಸೊ ದ ಸ್ಟಾರ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನಿಗಂತೂ ಕಂಪ್ಲೀಟ್ ಆಗಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಕಾಂಟ್ಯಾಕ್ಟ್ ನ ಬಿಡೋದಿಕ್ಕಿರ್ಬೋದು ಅಥವಾ ನಿಮ್ಮನ್ನ ಬಿಡೋದಿಕ್ಕಿರ್ಬೋದು ಅವ್ರ ಮನಸ್ಸಲ್ಲಿ ಚೂರು ಕೂಡ ಆಸೆ ಇಲ್ಲ. ಇಲ್ಲಿ ಅವರ ಆಸೆ ಅಥವಾ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಮನಸ್ಸಲ್ಲಿರುವಂತ ಭಾವನೆಗಳು ನೋಡಿದಾಗ ಕಂಪ್ಲೀಟ್ ಆಗಿ ಅವರಿಗೆ ಲೈಫ್ ಲಾಂಗ್ ವರೆಗೂ ನಿಮ್ ಜೊತೆಗೆ ಇರಬೇಕು, ಆ ಕಾಂಟ್ಯಾಕ್ಟ್ ಅಲ್ಲಾದ್ರೂ ಇರಬೇಕು. ಅಟ್ಲೀಸ್ಟ್ ಜೊತೆಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಾಂಟ್ಯಾಕ್ಟ್ ಅಲ್ಲಾದ್ರೂ ಇರಬೇಕು, ಆ ರೀತಿಯಾದಂತ ಒಂದು ಮನಸ್ಥಿತಿ ಅವರಲ್ಲಿದೆ. ಸೊ ಸಡನ್ ಆಗಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಇಲ್ಲಿ ಕೈವಾಡ, ಅವ್ರ ಕೈನ ಇಲ್ಲಿ ಎನರ್ಜಿ ನೋಡಿದಾಗ ಸ್ಟ್ರಾಂಗ್ ಆಗಿ ಅವ್ರು ಎಲ್ಲೋ ಒಂದ್ ಕಡೆ ನಿಮ್ಮ ಪರ್ಸನ್ಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಹೇಳಿದ್ದಾರೆ, ತುಂಬಾ ಇಂಟರ್ಫೈರ್ ಆಗಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಬಟ್ ಇಲ್ಲಿ ಯಾರೇ ನಿಮ್ಮಿಬ್ರು ಪ್ರೀತಿ ಮಧ್ಯ ಅಡ್ಡಿಯಾಗಿ ಬಂದ್ರೂ ಕೂಡ ಆ ಒಂದು ಥರ್ಡ್ ಪರ್ಸನ್ ಅಂತ ಆಗಿರ್ಬೋದು ಅಥವಾ ಯಾರೇ ಒಬ್ರು ದ್ವೇಷವನ್ನ ಅಸೂಯೆನ ಪಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಮೇಲೆ ಅಂತ ಹೇಳಿದ್ರೆ ಅದು ತುಂಬಾ ದಿನದ ಅವರ ಎನರ್ಜಿ ನಿಮ್ಮ ಪ್ರೀತಿ ಮೇಲೆ ಇರೋದಿಲ್ಲ. ಸೊ ಆ ಅಸೂಯೆ ಪಡುವಂತ ವ್ಯಕ್ತಿ, ನಿಮ್ಮಿಬ್ರಿಗೂ ದೂರ ಮಾಡ್ತಿರುವಂತ ವ್ಯಕ್ತಿ, ಆ ಕರ್ಮವನ್ನ ಅವರು ನಿಮ್ಮ ಎದುರಿಗೆ ನೋಡ್ತಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ನೋಡ್ಬೋದು 6 ಆಫ್ ಪೆಂಟಿಕಲ್ ಆಗಿರ್ಬೋದು, ದ ಎಂಪ್ರೆನ್ಸ್ ಕಾರ್ಡ್ ಆಗಿರ್ಬೋದು, 10 ಆಫ್ ವ್ಯಾಂಡ್ಸ್ ಆಗಿರ್ಬೋದು. ಇಲ್ಲಿ ನಿಮ್ಮಿಬ್ರನ್ನ ದೂರ ಮಾಡಿರುವಂತ ಕರ್ಮ ಫಲ ಏನಿದೆ ಅದನ್ನ ಆದಷ್ಟು ಬೇಗ ನೋಡ್ತಾರೆ. ಇಲ್ಲಿ ಒಂದು ಕಣ್ಣೀರಿನ ಶಾಪ ಅನ್ನುವಂಥದ್ದಾಗಿರ್ಲಿ ಅಥವಾ ಆ ಮನಸ್ಸಿಗೆ ನೋವಾಗಿರುವಂತಹ ಶಾಪ ಆಗಿರ್ಲಿ, ಈ ಶಾಪ ಅನ್ನುವಂಥದ್ದು ತುಂಬಾ ಬೇಗ ತಟ್ಟತ್ತೆ. ಕೆಲವೊಬ್ರು ಹೇಳ್ತಾರೆ ಅದೆಲ್ಲ ಸುಮ್ಮನೆ, ಅದೆಲ್ಲ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆ ಹೆಣ್ಮಕ್ಳು ಶಾಪ ಆಗಿರ್ಬೋದು ಅಥವಾ ಗಂಡು ಆಗ್ಲಿ ಹೆಣ್ಣು ಆಗ್ಲಿ ನೋವೇನೆ, ಯಾರಿಗಾದ್ರೂ ನೋವೇನೆ. ಅದು ಗಂಡ್ಮಕ್ಳು ಅಂತಲ್ಲ, ಹೆಣ್ಮಕ್ಳು ಅಂತಲ್ಲ, ಯಾರಿಗೆ ಮನ್ಸಿಗೆ ನೋವಾದ್ರೂ ಅದು ನೋವೇನೆ.
ಅಲ್ವಾ? ಸೊ ಅಷ್ಟು ನೋವನ್ನ ಕೊಟ್ಟು ನಿಮ್ಮಿಬ್ರ ಮಧ್ಯೆ ಎಲ್ಲೋ ಒಂದ್ ಕಡೆ ಮಧ್ಯ ಎಂಟ್ರಿ ಆಗಿ ಮಧ್ಯವರ್ತಿಯಾಗಿ ಬಂದು ನಿಮ್ಮಿಬ್ರನ್ನ ದೂರ ಮಾಡಿ ಅಥವಾ ಏನೋ ಒಂದು ಕೆಟ್ಟದಾಗಿ ನೆಗೆಟಿವ್ ಆಗಿ ಹೇಳಿ ದೂರ ಮಾಡ್ಸಿರುವಂತ ವ್ಯಕ್ತಿಗೆ ಆ ಕರ್ಮ ಫಲ ಅನ್ನುವಂಥದ್ದು ಖಂಡಿತ ಬಿಡದೇನೆ ಅವರಿಗೆ ತಟ್ಟತ್ತೆ. ಆ ಎನರ್ಜಿ ಏನಿದೆ ಇಲ್ಲಿ, ಆ ಕರ್ಮಫಲದ ಎನರ್ಜಿ ಅವರು ನೋವು ತಿನ್ನುವಂಥದ್ದು ಏನಿರ್ಲಿ, ನಿಮ್ಮಿಬ್ರೆ ನೋವು ಕೊಟ್ಟು ಅವ್ರು ಖುಷಿಯಾಗಿರ್ಬಹುದು, ಬಟ್ ಇಲ್ಲಿ ನೀವಿಬ್ರು ಖುಷಿಯಾಗಿರೋ ಸಮಯದಲ್ಲಿ ಅವರು ನೋವು ಪಡುವಂತಹ ದಿನ ಹತ್ರದಲ್ಲಿದೆ ಅನ್ನೋಂಥ ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಇಂದ ಮೆಸೇಜ್ ಅಂತ ಹೇಳಿ ಇಲ್ಲಿ ಬರ್ತಾ ಇರುವಂತಹ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ. ನಿಮ್ಮಿಂದ ಮೆಸೇಜ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪರ್ಸನ್ ಇಂದ ಮೆಸೇಜ್ ಬರುವಂತದ್ದು ಹೆಚ್ಚಾಗಿ ಇಲ್ಲಿ ಎನರ್ಜಿ ಬರ್ತಾ ಇದೆ. ಅದು ಯಾವ ಟೈಮಲ್ಲಿ ಅಂತ ಹೇಳಿದ್ರೆ, ಆ ಎಮೋಷನಲ್ ಅನ್ನುವಂಥದ್ದು, ನಿಮ್ಮ ಪರ್ಸನ್ ಇಲ್ಲಿ ತುಂಬಾ ಎಮೋಷನಲ್ ಕಂಟ್ರೋಲ್ ಮಾಡ್ತಾರೆ. ಅದೆಷ್ಟೇ ನೋವಾಗಿರ್ಲಿ, ಅದೇನೇ ಆಗಿರ್ಲಿ, ಅವರು ತುಂಬಾ ಕಂಟ್ರೋಲ್ ಮಾಡ್ತಾರೆ. ಆ ಎನರ್ಜಿ ಅವ್ರಿಗೆ ಇದೆ, ಎದುರಿಗೆ ತೋರಿಸ್ಕೊಳ್ಳಲ್ಲ. ಮನ್ಸಲ್ಲಿ ನೋವು ಇದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರ್ಬೋದು, ಆ ಎನರ್ಜಿ ಅವರಲ್ಲಿ ಹೈ ಇದೆ. ಸೊ ಹಾಗಾಗಿ ಅವ್ರಿಗೆ ಎಮೋಷನಲಿ ಟ್ರಿಗರ್ ಆದಾಗ ಅವರು ಖಂಡಿತವಾಗಿಯೂ ಅವ್ರು ನಿಮ್ ಜೊತೆಗೆ ಕಾಂಟ್ಯಾಕ್ಟ್ ಬರ್ತಾರೆ, ಮಾತಾಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ. ಹಾಗೇನೆ ಹಳೆಯ ಮೆಸೇಜ್ಗಳನ್ನ ತೆಗೆದು ನೋಡ್ತಿರುವಂಥದ್ದು ಅಂಡ್ ಆ ವಾಯ್ಸ್ ಮೆಸೇಜ್ಗಳನ್ನ ಕೇಳ್ತಾ ಇರುವಂಥದ್ದು, ಅಥವಾ ಹಳೆ ಮೆಸೇಜ್ಗಳನ್ನ ರಿಪೀಟ್ ಆಗಿ ತೆಗೆದು ನೋಡ್ತಾ ಇರುವಂತ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನಿಮ್ಮ ಫೋಟೋನ ನೋಡುವಂಥದ್ದಾಗಿರ್ಲಿ ಅಥವಾ ನಿಮ್ಮ DP ನ ಚೆಕ್ ಮಾಡುವಂಥದ್ದಾಗಿರ್ಲಿ, ಈ ರೀತಿಯಾದಂಥ ಕೆಲಸಗಳನ್ನೆಲ್ಲ ಅವ್ರು ಇಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಟೈಮಿಂಗ್ ಅನ್ನುವಂಥ ಎನರ್ಜಿ ನೋಡಿದಾಗ ಯಾವ ಟೈಮಿಂಗ್ ಅಲ್ಲಿ ಅವರು ನಿಮಗೆ ಮೆಸೇಜ್ ಮಾಡಬಹುದು ಅಥವಾ ಅವರಿಂದ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಮನ್ನ ಅಂತ ಹೇಳಿದಾಗ, ಇಲ್ಲಿ ಓಕೆ 3 ದಿನ ಇರಬಹುದು. ಓ ಮೈ ಗಾಡ್, 1 ಮಿನಿಟ್. ಸಿ, ಜಸ್ಟ್ ನಾನು 3 ಅಂತ ಹೇಳಿದೆ. ನನಗಿಲ್ಲಿ ಕ್ಯಾಂಡಲ್ ಅಲ್ಲಿ, ನಾ 1 ನಿಮಿಷ ನಾನು ಇದನ್ನ ತೋರಿಸ್ತೀನಿ ನಿಮಗೆ. ಕದಲತ್ತೆ, ನನಗೆ ಅದೇ ಪ್ರಾಬ್ಲಮ್. 1 ಮಿನಿಟ್, ನಾನು ತೋರಿಸ್ತೀನಿ, ವೇಟ್ ಮಾಡಿ. ಸಿ, ಅಬ್ಸರ್ವ್. 1 ಮಿನಿಟ್. 3 ರೈಟ್. ಸೊ ನೆಕ್ಸ್ಟ್ ಇಂದ ನಾನು ಇಲ್ಲೇ ಇಡ್ಬೇಕು ಅನ್ಸುತ್ತೆ ಇದನ್ನ. 3 ಅನ್ನುವಂಥ ನಂಬರ್ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿದೆ. ಓಕೆ, ಸೊ ಕ್ಲಿಯರ್ ಆಗಿ ಬಂದಿರುವಂತ ಎನರ್ಜಿ ಇಲ್ಲಿ 3 ದಿನ ಅಥವಾ 3 ವೀಕ್ಸ್, 3 ವಾರಗಳು, ಅಥವಾ ವಿಶೇಷವಾಗಿರುವಂತಹ ಒಂದು 3 ಅವರ್ಸ್ ಅಲ್ಲಿ ಈ 3 ನಂಬರ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. 3 ಮಂತ್ಸ್ ಅಲ್ಲಿ ಆಗಿರ್ಬೋದು, 3 ವೀಕ್ಸ್ ಅಲ್ಲಿ ಆಗಿರ್ಬೋದು, 3 ಡೇಸ್ ಅಲ್ಲಿ ಆಗಿರಬಹುದು. ಖಂಡಿತವಾಗಿಯೂ ಅವರಿಂದ ಒಂದು ಮೆಸೇಜ್ ಬರುವಂಥದ್ದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಟೈಮಿಂಗ್ ಇಲ್ಲಿ ಫಿಕ್ಸ್ ಇಲ್ಲದೆ ಇರಬಹುದು, ಬಟ್ ಆ ಎನರ್ಜಿಗಳು ತುಂಬಾನೇ ಪಾಸಿಟಿವ್ ಆಗಿ ಬರ್ತಿರುವಂಥದ್ದು. ಆದಷ್ಟು ಬೇಗ 3 ಅನ್ನುವಂಥ ನಂಬರ್ ತುಂಬಾನೇ ಎನರ್ಜಿ ಇಲ್ಲಿ ಇರುವಂಥದ್ದು. ಈ ರೀಡಿಂಗ್ ನೋಡಿದಂಥ 3 ಅವರ್ಸ್ ಅಲ್ಲೂ ಅವರಿಂದ ನೀವು ಕಾಂಟ್ಯಾಕ್ಟ್ ನ ನೀವು ಪಡ್ಕೊಳ್ತೀರಾ. ಮೆಸೇಜ್ ಮಾಡಬಹುದು, ಕಾಲ್ ಮಾಡಬಹುದು, ಅಥವಾ ಈ ರೀಡಿಂಗ್ ನೋಡುವಾಗ್ಲೇ ಅವ್ರು ನಿಮಗೆ ಪಟ್ ಅಂತ ಹೇಳಿ ಒಂದು ಮೆಸೇಜ್ ಮಾಡ್ತಾರೆ. ಇದು ಕೆಲವೊಬ್ಬರಿಗೆ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಾ ಇದೆ ಇದು. ಓಕೆ, ಸೊ ಮೆಸೇಜ್ ಅವ್ರ ಕಡೆಯಿಂದ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಚಿಕ್ಕದಾಗಿ ಹಲೋ ಹಾಯ್ ಅನ್ನೋಂಥದ್ದಾಗಿರ್ಬೋದು, ಅಥವಾ ಹೇಗಿದೆಯಾ ಅನ್ನೋಂಥ ಮೆಸೇಜ್ ಆಗಿರ್ಬೋದು, ಅಥವಾ ನಿನ್ನ ನೆನಪಾಗ್ತಾ ಇದೆ ಅನ್ನೋಂಥ ಮೆಸೇಜ್ ಆಗಿರ್ಬೋದು. ಈ ರೀತಿಯಾಗಿ ಪ್ರಾರಂಭ ಆಗತ್ತೆ. ಬಟ್ ಇಲ್ಲಿ ಮೆಸೇಜ್ ತುಂಬಾ ಚಿಕ್ಕದಾಗಿರ್ಬೋದು, ಬಟ್ ಅದರಲ್ಲಿರುವಂತಹ ಭಾವನೆ, ಅದರಲ್ಲಿರುವಂತ ಅರ್ಥ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅವರಿಂದ ಮೆಸೇಜ್ ಬಂತು ಅಂದ ತಕ್ಷಣ, ಅಯ್ಯೋ ಇಷ್ಟೇ ಮೆಸೇಜ್ ಬಂತ, ಹಾಯ್ ಅಂತ ಹೇಳೋಕೆ ಇಷ್ಟೊಂದು ಬೇಕಿತ್ತ, ಈ ರೀತಿಯಾಗಿ ನೀವು ಯೋಚನೆ ಮಾಡಬೇಡಿ. ಓಕೆ, ಕೆಲವೊಬ್ರು ಇದ್ದೀರಾ, ಅಯ್ಯೋ ಅವರಿಂದ ಮೆಸೇಜ್ ಬಂದ್ರೆ ಸಾಕು ಅಂತ ಕಾಯ್ತಾ ಇರ್ತೀರಾ. ಬಟ್ ಇಲ್ಲಿ ಮೆಸೇಜ್ ಬಂದ ತಕ್ಷಣ ಇಷ್ಟೇನಾ ಮೆಸೇಜ್ ಬಂದ್, ಬಟ್ ಅದ್ರೊಳಗೆ ಎಷ್ಟು ಅರ್ಥ ಇರತ್ತೆ. ಆ ಮೆಸೇಜ್ ಅಲ್ಲಿ ನೀವು ಅವ್ರ ಭಾವನೆನ ತುಂಬಿ ನಿಮ್ಮ ಹತ್ರ ಕಳಿಸಿರ್ತಾರೆ. ಸೊ ಅದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೆಸೇಜ್ ಚಿಕ್ಕದಾಗಿದ್ರು ಕೂಡ ಅದರಲ್ಲಿರುವಂತ ಭಾವನೆ ತುಂಬಾ ದೊಡ್ಡದಾಗಿರುತ್ತೆ. ಪದ ಮಾತ್ರ ಚಿಕ್ಕದಾಗಿರುವಂತದ್ದು, ಭಾವನೆ ದೊಡ್ಡದಾಗಿರುವಂತದ್ದು. ಓಕೆ, ಸೊ ಈ ಎನರ್ಜಿನ ನೀವಿಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ ನೆನ್ಪಿಡ್ಕೊಳ್ಳಿ. ಓಕೆ, ಸೊ ಫೈನಲ್ ಆಗಿ ಇಲ್ಲಿ ರೀಡಿಂಗ್ ಬರ್ತಿರುವಂತ ಎನರ್ಜಿ ಬಂದು, ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ಬರ್ತಿರುವಂತದ್ದು, ನೀವು ತಾಳ್ಮೆಯಿಂದ ಇರಬೇಕು, ಶಾಂತವಾಗಿರ್ಬೇಕು, ಪೀಸ್ಫುಲ್ ಆಗಿರಿ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಎನರ್ಜಿಗೆ.
ಸ್ವತಃ ನಿಮ್ಮ ಎನರ್ಜಿ ಏನಿದೆ ಅದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಕೊಂಡಿರಬೇಕು. ಏನೋ ಗೊಂದಲ, ಏನೋ ಕನ್ಫ್ಯೂಷನ್, ಏನೋ ಒಂದು ಭಾರ, ಮನಸ್ಸಿಗೆ ಏನೋ ಒಂದು ಭಾರ. ಸೊ ಈ ರೀತಿಯಾದಂಥ ಎನರ್ಜಿನ ನೀವಿಲ್ಲಿ ಇಟ್ಕೊಳ್ಬೇಡಿ. ಮನಸ್ಸನ್ನ, ಮೈಂಡ್ನ, ಮನಸ್ಥಿತಿನ ಕ್ಲೀನಾಗಿ, ಮನಸ್ಥಿತಿ ಏನಿದೆ ಸಮತೋಲನದಲ್ಲಿ ಇಟ್ಕೊಂಡಿರಿ. ಓಕೆ. ಸೊ ಇಲ್ಲಿ ಬರ್ಬೋದು, ಅವ್ರ ಮೆಸೇಜ್ ಬಂದ ತಕ್ಷಣ ಹಾರಿ ಕುಣಿಯೋದು, ಅವ್ರ ಮೆಸೇಜ್ ಬಂದಿಲ್ಲ ಅಂದ ತಕ್ಷಣ ಕುಯ್ಯೋ ಅಂತ ಅಳ್ತಾ ಇರೋದು. ಈ ಥರದ ಭಾವನೆಗಳು ಬೇಡ. ಏನೇ ಆದರೂ ಕೂಡ ಅದನ್ನ ಫೇಸ್ ಮಾಡುವಂಥ ಕೆಪಾಸಿಟಿ ನಿಮ್ಮಲ್ಲಿರಬೇಕು. ಅದೇನೇ ಆಗಿರಲಿ, ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ, ಸಂಬಂಧದಲ್ಲಿ ಹೆಚ್ಚು ಕಡಿಮೆ, ಏನೇ ಆದರೂ ಕೂಡ ಅದನ್ನ ಫೇಸ್ ಮಾಡುವಂಥದ್ದು, ಎರಡನ್ನೂ ಕೂಡ ಸಮತೋಲನದಲ್ಲಿ ನೀವು ತಗೊಳ್ಳುವಂಥದ್ದು, ಸಮವಾಗಿ ತಗೊಳ್ಳುವಂಥದ್ದು ನೀವು ಯಾವಾಗ ತಗೊಳ್ತೀರಾ, ಆ ಥರ ನೀವು ಯಾವಾಗ ರೆಡಿ ಆಗ್ತೀರಾ, ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಸಮಸ್ಯೆಗಳೇನಿದೆ ಅದು 50% ತನ್ನಷ್ಟಕ್ಕೆ ತಾನಾಗಿ ಕ್ಲಿಯರ್ ಆಗಿರುತ್ತೆ. ಓವರ್ ರಿಯಾಕ್ಟ್ ಮಾಡೋದು, ಯಾವಾಗ ಏನೋ ನೆಗೆಟಿವ್ ಆಯ್ತು ಓವರ್ ರಿಯಾಕ್ಟ್ ಮಾಡೋದು, ಏನೂ ಆಗ್ದಿಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿರೋದು. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ ಗೊತ್ತಿದ್ರೆ ನಿಮ್ಮ ಪ್ರೀತಿ ದಾರಿ ತಪ್ಪು ಹೋಗೋದಿಲ್ಲ. ಓಕೆ. ಒಂದು ಎನರ್ಜಿ ನೆನ್ಪಿಡ್ಕೊಳ್ಳಿ, ಒಂದು ಮಾತನ್ನ ನೆನ್ಪಿಡ್ಕೊಳ್ಳಿ. ಇಲ್ಲಿ ಬರ್ತಿರೋಂಥ ಎನರ್ಜಿನೂ ಕೂಡ ಅದೇ ರೀತಿಯಾಗಿದೆ. ನೀವು ಕಾಯ್ತಾ ಇದ್ದೀರಾ ಈ ಪ್ರೀತಿಯಲ್ಲಿ, ಮೆಸೇಜಿಗೋಸ್ಕರ, ನಿಮ್ಮ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ಮ ದುರ್ಬಲ ಅಂತೂ ಅಲ್ವೇ ಅಲ್ಲ, ನಿಮ್ಮಲ್ಲಿರುವಂತ ದುರ್ಬಲತೆ ಅಲ್ಲ ಅದು. ಓಕೆ. ನೀವು ಮೌನವಾಗಿದ್ದೀರಾ ಅಂತ ಹೇಳಿದ್ರೆ ಅದು ಕೂಡ ನಿಮ್ಮ ಮೌಲ್ಯವನ್ನ ಕಡಿಮೆ ಮಾಡುವಂಥದ್ದಲ್ಲ. ನಿಮ್ಮ ಶಾಂತಿ, ನಿಮ್ಮ ಪೀಸ್ ಏನಿದೆ ಅದು ನಿಮ್ಮ ಪವರ್ ಆಗಿರುತ್ತೆ. ಓಕೆ. ಯಾರು ನಿಮ್ಮನ್ನ ಕಳ್ಕೊಂಡಿದಾರಲ್ವಾ ಅವ್ರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗಿರತ್ತೆ, ಗೊತ್ತಾಗ್ಲೇಬೇಕು, ಗೊತ್ತಾಗೇ ಆಗತ್ತೆ. ಓಕೆ. ಸೊ ನೀವೇನು ಮಾಡಬೇಕು, ಜಸ್ಟ್ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ನೀವು ಯಾವ ದೇವರನ್ನ ತುಂಬ ಬಿಲೀವ್ ಮಾಡ್ತೀರಾ ಆ ದೇವರ ಪಾದಕ್ಕೆ ಅರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಇರಿ. ಓಕೆ. ಸೊ ಪದೇ 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 ನೀವು ಅಯ್ಯೋ ದೇವ್ರೆ ಕಷ್ಟ ಇದೆ, ಅಯ್ಯೋ ದೇವ್ರೆ ಕಷ್ಟ ಇದೆ, ದೇವ್ರಿಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತೀರ ಕೆಲವರು. ಸೊ ಇಲ್ಲಿ ಎನರ್ಜಿ ಏನು ಅಂತ ಹೇಳಿದ್ರೆ, ದೇವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈಗ ನಿಮಗೇನೆ ಅಷ್ಟೇ, ಏನಾದ್ರೂ ಒಂದು ಕೆಲಸ ಹೇಳ್ಬಿಟ್ಟು ಪದೇ 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 ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮಗೆ ಕೇಳ್ತಾ ಇದ್ರೆ, ಕೆಲಸ ಮಾಡಿದ್ಯಾ, ಆಯ್ತಾ, ಕೆಲಸ ಮಾಡಿದ್ಯಾ, ನಾನು ಹೇಳಿದ ಕೆಲಸ ಮಾಡಿದ್ಯಾ ಅಂತ ಕೇಳ್ತಿದ್ರೆ ನಿಮ್ಗೆ ಹಿಂಗಾಗತ್ತೆ. ಇವ್ರಿಗೆ ಕೆಲಸನೇ ಮಾಡ್ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮೊಬೈಲ್ನ ಸ್ವಿಚ್ ಆಫ್ ಮಾಡ್ತೀರಾ, ಬ್ಲಾಕ್ ಮಾಡ್ತೀರಾ, ಏನೋ ಒಂದು ಮಾಡ್ಬಿಡ್ತೀರಾ ನಂಬರ್ನ, ಅಲ್ವಾ? ಸೊ ಅದೇ ರೀತಿಯಾಗಿ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ಬೇಕಿದ್ರೆ ಪ್ರತಿ ಸಲ ದೇವ್ರೆ ಹಿಂಗಾಯ್ತು, ದೇವ್ರಿಗೆ ಒಂದ್ಸಲ ನೀವು ಹೇಳಿದ್ರೆ, ನಿಮ್ಮ ಸಮಸ್ಯೆ ಏನಿದೆ ಒಂದ್ಸಲ ದೇವ್ರ ಪಾದಕ್ಕೆ ಅರ್ಪಣೆ ಮಾಡ್ಬಿಟ್ರೆ ಅಲ್ಲಿಗೆ ಫಿನಿಶ್, ಮುಗ್ದೋಯ್ತು. ನಿಶ್ಚಿಂತೆಯಿಂದ ಇರಿ. ಓಕೆನಾ? ಸೊ ದೇವ್ರ ಎನರ್ಜಿನೇ ಬೇರೆ, ಮನುಷ್ಯನ ಎನರ್ಜಿನೇ ಬೇರೆ. ಓಕೆನಾ? ಸೊ ಎಲ್ಲರೂ ಕೂಡ ಏನು ಮಾಡ್ಬೇಕಂತ ಹೇಳಿದ್ರೆ, ನಿಶ್ಚಿಂತೆಯಿಂದ ಆರಾಮಾಗಿ ಅದೇನೇ ಪರಿಸ್ಥಿತಿಗಳು ಬಂದರೂ ಕೂಡ ಸಮತೋಲನದಿಂದ ಬ್ಯಾಲೆನ್ಸ್ ಮಾಡೋದನ್ನ ಫಸ್ಟು ಕಲ್ತ್ಕೊಂಡ್ರೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಅದೋ ಅದನ್ನು ನಾವು ಎದುರಿಸಲಿಕ್ಕೆ ಶಕ್ತಿ, ಧೈರ್ಯ ನಮ್ಮಲ್ಲಿದ್ದೇ ಇರುತ್ತೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನಾಳೆ ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಈ ರೀಡಿಂಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ 3 ಮುಖಾಂತರ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಸೊ ಈ ಪ್ರೀತಿಯಲ್ಲಿ ಬರುವಂತಹ ಹೀಲಿಂಗ್ ಪವರ್ ಏನಿದೆ ಅದೆಲ್ಲದೂ ಕೂಡ ನಿಮಗೆ ತಲುಪತ್ತೆ, ಚಿಂತೆ ಮಾಡಬೇಡಿ. ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಡಿವೈನ್ ಟೈಮಿಂಗ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆ. ಹಾಗೆಯೇ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲ ವಿಶಸ್ಗಳು ಹಾಗೆ ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ಖುಷಿಯಾಗಿ ಹ್ಯಾಪಿ ಲೈಫ್ನ ಲೀಡ್ ಮಾಡಲಿ. ಆ್ಯಂಡ್ ಪ್ರೀತಿಯಲ್ಲೂ ಅಷ್ಟೇ, ಸಂಬಂಧದಲ್ಲೂ ಅಷ್ಟೇ, ಎಲ್ಲರ ಜೊತೆಗೂ ಸಂಬಂಧ ಆದಷ್ಟು ಬೇಗ ಸರಿಯಾಗಲಿ ಅಂಥೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಹಬ್ಬನ ಎಲ್ಲರೂ ಕೂಡ ಖುಷಿಯಿಂದ ಸೆಲೆಬ್ರೇಟ್ ಮಾಡಿ. ಓಕೆನಾ? ಸೊ ಸಂಕ್ರಾಂತಿ ಹಬ್ಬ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತಾ ನಾಳೆ ರೀಡಿಂಗಲ್ಲಿ ಸಿಗ್ತೀನಿ. ಓಕೆ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟಿಗೆ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.